ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಭಾರತದಲ್ಲಿ ಕೈಗಾರಿಕೆಗಳು ಪಾಠ ಮಾಡ್ತೇವೆ. ಇಲ್ಲಿ ಕೈಗಾರಿಕೆ ಅಂತ ಕೈಗಾರಿಕೆ ಅಂದ್ರೆ ಏನು ಹೇಳ್ತೀರಾ? ಫ್ಯಾಕ್ಟ್ರಿ ಏನು? ಕೈಗಾರಿಕೆ ಅಂದ್ರೆ ಏನು? ಸಾಮಾನ್ಯವಾಗಿ ಯಾವುದನ್ನ ಕೈಗಾರಿಕೆ ಅಂತ ಕರಿತೀವಿ? ಕೈಗಾರಿಕೆ ಅಂದ್ರೆ ಏನು? ಏನ? ಸಿದ್ಧ ವಸ್ತುವನ್ನು ತಯಾರಿಸ. ಎಂತ ವಸ್ತುವಿನಿಂದ? ಕಚ್ಚಾ ವಸ್ತುವಿನಿಂದ ಸಿದ್ಧ ವಸ್ತುವನ್ನ ತಯಾರಿಸೋದನ್ನ ಕೈಗಾರಿಕೆ ಅಂತ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿದ್ದೀವಿ, ಹೌದಲ್ವೇ? ಆದ್ರೆ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನ ಮಾಡೋದು ಕೈಗಾರಿಕೆ ಅಲ್ಲ ಅನ್ನೋದು ನಮ್ಮ ವಾದ. ವಿದ್ಯುತ್ ಸ್ಕೂಲ್ಗೆಲ್ಲ ಹೇಳ್ಕೊಟ್ಟದ ಹಂಗೆ, ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತು ಮಾಡೋದು ಕೈಗಾರಿಕೆ ಅಂತ ಕರಿತೀವಿ. ಹಾಗಾದ್ರೆ ಈಗ ನಿಮ್ಮ ಮನೆಗೆ ಟೀ ಮಾಡ್ಬೇಕಾಗಬೇಕು. ಟೀ ಕುಡಿಯಕ್ಕೆ ಟೀ ಮಾಡಬೇಕು. ಪೋಷಕ ಸಮಯಕ್ಕೆ ಮತಾಲಿಕೆ ಇಟ್ಬಿಡುತ್ತಲ್ಲ, ಕಣ್ಣೀರು ಬೋಡಿ ಬೇರೆ ದುಡ್ವಲ್ಲ, ಅವು ಕೂನ್ ಮಾಡಿ ಕೆಡಕ್ಕೆ ಈಗ ಹೋದ ತಕ್ಷಣ ಟೀ ಕುಡಿಬೇಕೀಗ. ಟೀ ಕುಡಿಯಕ್ಕೆ ಏನೇನ್ ಬೇಕು? ಟೀ ಪೌಡರ್ ಬೇಕು, ಸಕ್ಕರೆ ಬೇಕು, ಹಾಲು ಬೇಕು, ನೀರು ಬೇಕು, ಪಾತ್ರೆ ಬೇಕು, ಬೆಂಕಿ ಬೇಕು. ಗ್ಯಾಸ್ ಬೇಕು, ಗ್ಯಾಸ್ ಆಯ್ತು ಹೊಟ್ಟೆ ಬೆಂಕಿ ಸೌದೆ ಇಟ್ಟಿಲ್ಲ, ಬೆಂಕಿ ಬೇಕು. ಈಗ ನೀವು ಕುಡಿಯೋ ಟೀ ಸಿದ್ಧ ವಸ್ತು ಅಂತ ನೀವು ಕರೆಯೋದಾದ್ರೆ ಇವೆಲ್ಲ ಎಂತ ಅಂದರೆ ಕಚ್ಚಾ ವಸ್ತು. ಟೀ ಪೌಡರು ಕಚ್ಚಾ ವಸ್ತು, ಸಕ್ಕರೆ ಕಚ್ಚಾ ವಸ್ತು, ಹಾಲು ಕಚ್ಚಾ ವಸ್ತು ಅಂದ್ರೆ ಇವು ನಿಜವಾದ ಕಚ್ಚಾ ವಸ್ತುಗಳ ಅಲ್ಲ. ಈ ಟೀ ಪೌಡರ್ ಇದೆಯಲ್ಲ, ಟೀ ಫ್ಯಾಕ್ಟರಿಗೆ ಇದು ಸಿದ್ಧ ವಸ್ತು, ಹೌದೇನು? ಸಕ್ಕರೆ ಫ್ಯಾಕ್ಟರಿಗೆ ಸಕ್ಕರೆ ಸಿದ್ಧ ವಸ್ತು. ನೀವು ಸಿದ್ಧ ವಸ್ತು ಹಾಕಿ ಇನ್ನೂ ಸಿದ್ಧ ವಸ್ತು ಮಾಡ್ತಿದ್ದೀರಿ, ಮತ್ತೆ ಕಚ್ಚಾ ವಸ್ತುನ ಸಿದ್ಧ ವಸ್ತು ಮಾಡೋದು ಕೈಗಾರಿಕೆನಾ? ಅನ್ನ ಮಾಡ್ತೀರಿ, ಅಕ್ಕಿ ನಿಮಗೆ ಕಚ್ಚಾ ವಸ್ತು, ಅನ್ನ ಸಿದ್ಧ ವಸ್ತು, ಹೌದಲ್ವೇ? ಅಂದ್ರೆ ಅಕ್ಕಿ ನಿಜವಾದ ಕಚ್ಚಾ ವಸ್ತುನಾ? ರೈತ ಸಿದ್ಧ ವಸ್ತು, ರೈಸ್ ಮಿಲ್ ಸಿದ್ಧ ವಸ್ತು ಅದು. ಭತ್ತ ಕಚ್ಚಾ ವಸ್ತು. ಅರ್ಥಕಥನೆ ಹೇಳ್ತಾರೆ. ಅದು ಕೈಗಾರಿಕೆ ಏನಂದ್ರೆ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತು ಮಾಡೋದು ಕೈಗಾರಿಕೆನಾ? ಅಲ್ಲ. ಹಂಗಾದ್ರೆ ಕೈಗಾರಿಕೆ ಅಂದ್ರೆ ಏನು ನೋಡ್ರಿ. ಮೂಲ ಕಚ್ಚಾ ವಸ್ತುವನ್ನು ಅದರ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೈಗಾರಿಕೆ. ಕ್ಲಿಯರ್ ಮಾಡ್ಕೋಬೇಕು. ಮೂಲ ಕಚ್ಚಾ ವಸ್ತುವನ್ನು ಅದರ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಕೈಗಾರಿಕೆ ಅಂತ ಕರೀತಾರೆ. ಈಗ ಗಮನಿಸಬೇಕು, ಆಯ್ತಾ? ಮೂಲ ಕಚ್ಚಾ ವಸ್ತುವನ್ನು ಅದರ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಕೈಗಾರಿಕೆ ಅಂತ ಕರಿತೀವಿ. ಗಮನಿಸ್ರೀಗ, ಈಗ ನೋಡಿ, ಇದು ಕಚ್ಚಾ ವಸ್ತು ಅಲ್ಲ. ಎಂತ ಕಚ್ಚಾ ವಸ್ತು ಅಂದ್ರೆ ಇದು ಮೂಲ ಕಚ್ಚಾ ವಸ್ತು. ಬರೀ ಕಚ್ಚಾ ವಸ್ತು ಅಂತಂದ್ರೆ ಅದು ಇನ್ನೊಂದರ ಸಿದ್ಧ ವಸ್ತುವಾಗಿರುತ್ತೆ. ಅದಕ್ಕೆ ಟೀ ಪೌಡರ್ ಸಕ್ಕರೆ ಅದನ್ನ ಕೊಟ್ಟಿರ್ತ.
ಇಲ್ಲಿ ಮೂಲ ಕಚ್ಚಾ ವಸ್ತು ಅಂದ್ರೆ ಅದು ಮೂಲ ಕಚ್ಚಾ ವಸ್ತುನೇ. ಅದು ಉದಾಹರಣೆ ಕಬ್ಬು, ಹತ್ತಿ, ಭತ್ತ, ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಚಿನ್ನದ ಅದಿರು, ಇವೆಲ್ಲ ಎಂತವು? ಮೂಲ ಕಚ್ಚಾ ವಸ್ತುಗಳು. ಇವುಗಳನ್ನ ಕಾರ್ಖಾನೆ ಎಂತ ವಸ್ತುಗಳನ್ನ ಮಾಡುತ್ತೆ? ಸಿದ್ಧ ವಸ್ತುಗಳನ್ನಾಗಿ ಮಾಡುತ್ತೆ. ಆದ್ರೆ ಮಾಡ್ಬೇಕಾದ್ರೆ ಆ ಮೂಲ ಕಚ್ಚಾ ವಸ್ತುವಿನಲ್ಲಿ ಎರಡು ಗುಣಗಳು ಬದಲಾವಣೆ ಆಗಲೇಬೇಕು. ಯಾವ್ಯಾವು? ಸ್ವರೂಪ ಮತ್ತು ಸ್ವಭಾವ. ಸ್ವರೂಪ ಅಂದ್ರೆ ಏನೇನ್ರಿ? ಸ್ವ ತನ್ನ, ರೂಪ ಆಕಾರ. ಆಕಾರ ಬದಲಾವಣೆ ಆಗಬೇಕು. ಸ್ವಭಾವ, ಸ್ವಭಾವ ಅಂದ್ರೆ ಗುಣ. ಅವ್ರ ಸ್ವಭಾವ ಸರಿ ಇಲ್ಲ, ಅವನ ಸ್ವಭಾವ ಸರಿ ಇಲ್ಲ, ಕ್ಯಾರೆಕ್ಟರ್ ಉಂಟು, ನಡವಳಿಕೆ. ಈಗ ಎಕ್ಸಾಮ್ ಎರಡು ಏನಾಗಬೇಕು ಹೇಳ್ರಿ? ಮೂಲ ಕಚ್ಚಾ ವಸ್ತುವಿನಿಂದ ಎರಡು ಏನಾಗಬೇಕು ಹೇಳ್ರಿ? ಬದಲಾವಣೆ ಆಗಬೇಕು. ಬದಲಾಯಿಸಿ ಮೂಲ ಕಚ್ಚಾ ವಸ್ತುವಿನ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಎಂತ ವಸ್ತು ಮಾಡಬೇಕು? ಸಿದ್ಧ ವಸ್ತು ಅಂತ ಮಾಡಬೇಕು. ಉದಾಹರಣೆಗೆ ಬರೋಣ. ಉದಾಹರಣೆ ನಾವು ಸಕ್ಕರೆ ಕಾರ್ಖಾನೆ ತಾಣ. ಸಕ್ಕರೆ ಕಾರ್ಖಾನೆಯ ಮೂಲ ಕಚ್ಚಾ ವಸ್ತು ಯಾವುದು? ಕಬ್ಬು. ಕಬ್ಬು ಮೂಲ ಕಚ್ಚಾ ವಸ್ತು ಆದ್ರೆ ಸಿದ್ಧ ವಸ್ತು ಏನಾಗುತ್ತೆ? ಸಕ್ಕರೆ. ಈಗ ಅದು ಸಕ್ಕರೆ ಆಗಬೇಕಾದ್ರೆ ಇವೆರಡು ಗುಣಗಳು ಬದಲಾವಣೆ ಆಗಬೇಕು. ಯಾವ್ಯಾವು? ಸ್ವರೂಪ ಮತ್ತು ಸ್ವಭಾವ. ಬದಲಾವಣೆ ಆಗಿದ್ದು ಇಲ್ಲಿವರೆಗೂ ನಾವು ಚೆಕ್ ಮಾಡಿ. ಫಸ್ಟ್ ರೂಪ ನೋಡೋಣ. ಸ್ವರೂಪ. ಕಬ್ಬು ಯಾವ ರೂಪದಾಗಿರುತ್ತೆ? ಸಸ್ಯದ ರೂಪದಾಗಿರುತ್ತೆ. ಕಡ್ಡಿ ಕಡ್ಡಿ ಹೇಗಿರುತ್ತೆ? ಗಡ್ 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 ಇರುತ್ತೆ. ನೇತಿಂದ ಕಡಿದಿರಿ. ಸಂಕ್ರಾಂತಿ ಬಂತು, ಅಕ್ರ ಸಂಕ್ರಾಂತಿ ಕಬ್ಬು ತಿನ್ನೋದು. ಎಳ್ಬೀರ್ ಬೀರಕ್ಕೆ ಹೋಗ್ತಿರಲ್ರಪ್ಪ ನೀವಲ್ಲ, ಇವ್ರಿಗೆ ಕೈ ಹಿಂಗ್ ಬಂತಾರೆ. ಆದ್ರೆ ಬೆಳೆ ಹಾಕಕ್ ಧಾನ್ಯಗಳೆಲ್ಲ ಎಂತ ಧಾನ್ಯಗಳು ಅಂತ ಬಂತ ನಿಮಗೆ? ಆ ವರ್ಷ ಬೆಳೆದ ಹೊಸ ಧಾನ್ಯಗಳಾಗಿರ್ತವೆ ನೋಡಿ. ಎಲ್ಲ ಹಿಂಗಾರು ಬೆಳೆಗಳಾಗಿರ್ತವೆ ನೋಡಿ. ಏನೇನ್ ಹಾಕ್ತೀರಿ ಅಂದ್ರೆ ಎಳ್ಬೀರಿಗೆ ಎಳ್ಳು ಹಾಕ್ತೀವಿ, ವೈಟ್ ಎಳ್ಳು ಹಾಕ್ತೀವಿ, ಕರೆ ಎಳ್ಳು ಹಾಕ್ತೀವಿ. ಎಳ್ಳು ಹಿಂಗಾರು ಬೆಳೆ ನೋಡಿ ಹಾಕ್ತಾನೆ, ಅದು ಇಳುವರಿ ಕೊಟ್ಟಿರುತ್ತೆ. ಆಮೇಲೆ ಏನ್ ಹಾಕ್ತೀವಿ? ಕಡ್ಲೆ. ಈಗ ರೆಡಿಯಿಂದ ಬಂದಾಗೆ ಗುಡ್ಡ ತಿಂತಾ ಇದೀರಿ, ಸೊಪ್ಪು ತಿಂದಿದ್ದೀರಿ, ನೆಕ್ಸ್ಟ್ ಕಾಯಿ ತಿಂತೀರಿ. ಹೊಸ ಬೆಳೆ ಕಡ್ಲೆ, ಆಮೇಲೆ ಶೇಂಗಾ, ಕಡ್ಲೆ ಬೀಜ, ಅದು ಈಗ ಬೆಳೆ ಬರ್ತಾ ಐತೆ. ಈ ಬೆಳೆ ಈಗ ಡಿಸೆಂಬರ್ ಬರ್ತವೆ. ನೆಕ್ಸ್ಟ್ ಕಬ್ಬಿನ ಜೋರು ಹಾಕ್ತಿದ್ದ ಬೆಳೆಗೆ ಡಿಸೆಂಬರ್ ಕಟ್ ಮಾಡ್ತಾರೆ. ಕಬ್ಬ ವಾರ್ಷಿಕ ಬೆಳೆ, ಅದು ವರ್ಷಕ್ಕೆ. ಹೌದಲ್ವೇ? ಡಿಸೆಂಬರಿಗೆ ಕಟ್ ಮಾಡಿದ್ರೆ ಮತ್ತೆ ಅದು ಕಟ್ ಮಾಡೋದು ಎಷ್ಟು? ಯಾವಾಗಂದ್ರೆ ಮುಂದಿನ ಡಿಸೆಂಬರ್ಗೆ. ವಾರ್ಷಿಕ ಬೆಳೆ ಅಂತ ಕರೀತೀವಿ ಅದನ್ನು. ಬಾಳೆ ಇದ್ದಂಗೆ, ಬಾಳೆರಾಯ ಬಾಳೆ ಎಂತ ಬೆಳೆ? ವಾರ್ಷಿಕ ಬೆಳೆ. ಒಂದು ವರ್ಷ ಬೇಕಾದ ವಸ್ತು ಕೊಡಕ್ಕೆ. ಭತ್ತ ಎಲ್ಲ 3 ತಿಂಗಳು ಬೆಳೆ. ಕಬ್ಬು ಯಾವ ವೃತ್ತಗೈತೆ? ಸಸ್ಯ ವೃತ್ತಗೈತೆ. ಈ ಕಬ್ಬು ಸಕ್ಕರೆ ಆಗ್ಬೇಕಾದ್ರೆ ಸಕ್ಕರೆ ಒಳಗೆ ಎಲ್ಲಾರ ನೀವು ಕಬ್ಬಿನ ಚಿತ್ರ ನೋಡಕ್ ಕಾಣುತ್ತಾ? ಕಟ್ಕಟ್ಟಿ ಹೆಂಗೆ, ಚಿತ್ರದಂಗೆ, ಎಲೆ ಹೆಂಗೆ, ಗಂಟಂಗೆ ಸಕ್ಕರೆ ಒಳಗೆ ಎಲ್ಲಾರು ನೋಡಕ್ಕೆ ಅವಕಾಶ ಸಿಗುತ್ತಾ? ಸ್ವರೂಪ ಏನಾಯ್ತು? ಅರ್ಥ ಆಗ್ಲಿಲ್ಲ. ಸ್ವರೂಪ ಚೇಂಜ್ ಆಯ್ತು. ಬರೀ ಸ್ವರೂಪ ಚೇಂಜ್ ಆದ್ರೂ ಸಾಕು, ಇನ್ನೊಂದೇ ಚೇಂಜ್ ಆಗ್ಬೇಕು. ಸ್ವಭಾವ ಚೇಂಜ್ ಆಗ್ಬೇಕು. ಸ್ವಭಾವ ಅಂದ್ರೆ ಗುಣ. ನಿಮ್ದು ಚೇಂಜ್ ಆಗ್ಬೇಕು. ಇವತ್ತಿಂದ ಎಷ್ಟು ಗಂಟೆ ಮೈಕಬೇಕು? ಇವತ್ತು 8 ಗಂಟೆಗೆ ಮೈಕಬೇಕು. 12 ಗಂಟೆ ಮೈಕೆ ಅಂತೀರಿ. ನೋಡ 12 ಗಂಟೆಗೆ ಎಷ್ಟು ಫೋನ್ ಬರ್ತವೆ. ಬೆಳಗ್ಗೆ ಎದ್ದಾಳೋದು 4 ಗಂಟೆ ಎದ್ದು ಬಂದು ಮೈಕೇಳೋದು, ಎಡ ಬಿಸ್ಕೊಬೋದು. ಎದ್ದಾಳೋದು ಉಳುವರೆ, ಓದ್ಕೊಳ್ಳೋದು ಉಳುವರೆ ತನಕ. ಸ್ವಭಾವ ಕಬ್ಬು ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಏನಾಗುತ್ತೆ? ನೀರೊಳಗೆ ಹಾಕಿದ್ರೆ ಕಬ್ಬಿನ ತುಂಡ ಏನಾಗಲ್ಲ.
ಏನಾರ ಇಲ್ಲ ಮುಳುಗ್ಬೇಕು, ಇಲ್ಲ ತೇಲ್ಬೇಕು. ಗಟ್ಟಿ ಇದ್ರೆ ಮುಳುಗುತ್ತೆ. ಹಸಿ ಕಬ್ಬಿನ ತುಂಡ ಆದ್ರೆ ನೀರೊಳಗೆ ಹಾಕಿದ್ರೆ ಮುಳುಗುತ್ತೆ. ಅದು ಕಟ್ ಮಾಡಿ 2-3 ದಿವಸ ಆಗಿ ಬೆಂಡಾಗಿದ್ರೆ ಯಾರೇ ತೇಲ ಮುಳುಗುತ್ತೆ, ಇಲ್ಲ ಕರಗದೆಲ್ಲ ಅವಕಾಶ ಇದೆಯಾ? ನೀರೊಳಗೆ ಕಬ್ಬಿನ ತುಂಡ ಹಾಕಿದ್ರೆ ಕರಗುತ್ತಾ? ಅದೇ ಸಕ್ಕರೆನ ನೀರೊಳಗೆ ಹಾಕಿ ಏನಾಗುತ್ತೆ? ಸ್ವಭಾವ ಅದು ಮಾತ್ರ ಅದೇ ಹೇಳಿದ್ರೆ ಕೈಗಾರಿಕೆ. ಅದಕ್ಕೆ ಬರೀ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತು ಮಾಡೋದು ಕೈಗಾರಿಕೆ ಅಲ್ಲ. ಅಲ್ಲ, ಕೈಗಾರಿಕೆ ಅಲ್ಲ. ಯಾವುದು ಕೈಗಾರಿಕೆ ಅಂತಂದರೆ ಮೂಲ ಕಚ್ಚಾ ವಸ್ತುವನ್ನ ಅದರ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೈಗಾರಿಕೆ. ಗೊತ್ತೇನು ಯಾವ ಕೈಗಾರಿಕೆ ಹೇಳ್ತಾರೆ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮೂಲ ಕಚ್ಚಾ ವಸ್ತು ಯಾವುದು? ಕಬ್ಬಿಣದ ಅದಿರು. ಸಿದ್ಧ ವಸ್ತು ಯಾವುದು? ಕಬ್ಬಿಣ. ಕಬ್ಬಿಣದಲ್ಲಿ ನೋಡಿದಿರಾ? ಕಲ್ಚೂರದು ಕಲ್ಲಿದ್ದಂಗಿರುತ್ತೆ. ನಮ್ಮ ಸಿರಿಗೆರೆ ಕಡೆ ಹೋದ್ರೆ ಮ್ಯಾಂಗನೀಸ್ ಅದಿರು ಲಾರಿಗಳಿಗೆ ಟಿಪ್ಪರ್ ಲಾರಿಗಳ ಬರ್ತಿರ್ತೀವಿ, ಒಂದೊಂದು ಬರ್ತಿರ್ತವೆ. ಕಲ್ಲಿಂಚು ಕರೆ ಕಲ್ಲು ಅಲ್ವೇನ್ರ? ಇದು ಕಲ್ಲಿಂಚು ಹಂಗಿರುತ್ತೆ. ಕಬ್ಬಿಣ ಇದೆ ತಿಳ್ಕಣ. ಈ ಕಬ್ಬಿಣದೊಳಗೆ ಕಲ್ಲಾಗಿಂದ ಕಂಡಿಡಿಯಕ್ಕೆ ಆಗುತ್ತಾ? ಆಗುತ್ತಾ? ಸ್ವರೂಪ ಏನಾಗ್ತದೆ? ಅದೇ ಕಲ್ಲಿದ್ದನ್ನ ಬೆಂಕಿ ಒಳಗೆ ಕಾಸಿದ್ರೆ ಏನಾಗುತ್ತೆ? ಕಲ್ಲನ್ನ ಬೆಂಕಿ ಒಳಗೆ ಹಾಕಿದ್ರೆ ಏನಾಗುತ್ತೆ? ಉತ್ತರ ಬಂತಲ್ಲ, ಸಿಡಿ ಒಡೆದೋಗುತ್ತೆ. ಹೌದಲ್ವೇ? ಕರ್ಗಕ್ಕೆಲ್ಲ ಅವಕಾಶ ಇತ್ತ? ಕರ್ಗಲ್ಲ. ಅದೇ ಕಬ್ಬಿಣವನ್ನ ಬೆಂಕಿಗೆ ಹಾಕುತ್ತೆ, ಒಡ್ಕೊಳ್ಳುತ್ತಾ? ಏನಾಗುತ್ತೆ? ಕೆಂಪಾಗುತ್ತೆ. ಇನ್ನೂ ತಿರುತ್ತಲೇ ಇರ್ತೀವಿ, ಅಲ್ಲೇ ಕಡೆಗೆ ಕೆಂಪಲೇ ನುಗ್ತಾ ದ್ರವ ಬರುತ್ತೆ ಅಲ್ವೇ? ಅಲ್ಲ ಸ್ವಭಾವ ಏನ ಅಲ್ವೇನ್ರ? ಹತ್ತಿ ಬಟ್ಟೆ ಕೈಗಾರಿಕೆ ತಾಡ್ರಿ. ಒಂದಕ್ಕೆ ಹತ್ತಿ ಮಾಡಿದ್ರೆ ಹೂನೆ ಒಳಗಿರುತ್ತೆ ಇರುತ್ತೆ ಅಲ್ವೇನ್ರ? ಅದನ್ನ ನಾವೇನ್ ಮಾಡ್ತೀವಿ? ಹತ್ತಿ ಬಟ್ಟೆ ಮಾಡ್ತೀವಿ. ಹತ್ತಿ ಬಟ್ಟೆ ಸಿದ್ಧ ವಸ್ತು. ಹತ್ತಿ ಬರೇ ಕಚ್ಚಾ ವಸ್ತು ತಪ್ಪಾತು. ಮೂಲ ಕಚ್ಚಾ ವಸ್ತು ಬರ್ರಿ. ಕಚ್ಚಾ ವಸ್ತು ಬೇರೆ, ಮೂಲ ಕಚ್ಚಾ ವಸ್ತು ಬೇರೆ. ಕಚ್ಚಾ ವಸ್ತು ಅಂದ್ರೆ ಬೇರೊಂದರ ಸಿದ್ಧ ವಸ್ತು ಆಗಿರುತ್ತೆ. ಕಾಫಿ ಟೀ ಇದು ಕೇಳಿದ್ದ ಹತ್ತಿ ಹೂವಿನಾಗಿರುತ್ತ. ನಿಮ್ಮ ಹತ್ತಿ ಬಟ್ಟೆ ಎಲ್ಲರೂ ಹೂವಿನಾಗ ಎದ್ರ ಕಾಣಿಸುತ್ತಾ? ಇರಲ್ಲ. ಸ್ವಲ್ಪ ಏನಾಗ್ತದೆ? ಅದೇ ಹತ್ತಿ ಹೂ ಮೇಲೆ ನೀರ್ ನದಿ ಹಾಕಿ ಈ ಕಡೆ ಕೆಳಗೆ ಹಾಕುತ್ತ. ಹತ್ತಿ ಹೂವಿನ ಮೇಲೆ ನೀರ್ ಹಾಕಿ ಅದೇ ತಮ್ಮದ ಕೆಳಗೆ ಒಳಗೆ ಬೀಳುತ್ತೆ, ಒಳಗೆ ಕಾಣಲ್ಲ. ಆ ಹೂವಿನ ಮೇಲೆ ನೀರ್ ಹಾಕ್ರ ಹಿಂಗ್ ಒಡ್ಕೊಂಡಿರುತ್ತೆ. ಅದ್ಮೇಲೆ ಒಂದು ನದಿ ಬಿಡ್ರಿ, ಇದ್ದಿ ತರ ಬಿಡ್ರಿ, ಅದ ಹಂಗೆ ಜರಿಗೆ ಹಂಗೆ ದುಂಡಗಾಗಿ ಗೋಧಿ ಹೆಂಗೆ ಕೆಳಗೆ ಬೀಳುತ್ತೆ. ಹೌದಾ ಇಲ್ಲ? ಅದೇ ನಿಮ್ಮ ಹತ್ತಿ ಬಟ್ಟೆ ಮೇಲೆ ನೀರ್ ಹಾಕ್ರಿ, ಕೆಳಗೆ ಹೋಗುತ್ತೆ. ಗೋಧಿ ಕೆಳಗೆ ಬರುತ್ತಾ? ಸ್ವಭಾವ ಏನಾಗುತ್ತೆ ಅಲ್ವೇಂದ್ರ? ಪೇಪರ್ ಫ್ಯಾಕ್ಟ್ರಿ ಕಾಗದ ಕಾರ್ಖಾನೆ ತಾಳ್ರಿ, ಬಿದಿರು ಅಲ್ವೇಂದ್ರ? ನಿಮ್ ಪೇಪರ್ ಮೇಲೆ ಎಲ್ಲರೂ ಬಿದಿರು ಕಟ್ಟಿ ಕಾಣಿಸ್ತವೆ ಅಂದ್ರ ಸ್ವಲ್ಪ ಏನಾಗುತ್ತೆ? ಸ್ವಭಾವ ಅವ್ರು ಮುರ್ಕಾಡುತ್ತೆ. ಬಿದಿರು ಕಟ್ಟಿ ಈ ಪೇಪರ್ ಮುರ್ಕಾಡುತ್ತ, ಒಡ್ಕಾಡುತ್ತ. ಸ್ವಭಾವ ಏನ? ಸ್ವರೂಪ ಸ್ವಭಾವ ಇವೆರಡು ಏನಾಗಬೇಕು ಹೇಳ್ರಿ? ಎರಡು ಚೇಂಜ್ ಆಗಿ ಮಾಡೋದನ್ನ ನಾವೇನಂತ ಕರಿತೀವಿ? ಕೈಗಾರಿಕೆ. ಬರೀ ಅರ್ಥ ನಡೆಸಕ್ಕೆ ಹೇಳಿರೋದು. ಕೈಗಾರಿಕೆ ಅಂದ್ರೆ ಯಾರು ಹೇಳ್ತೀವಿ? ಕೈಗಾರಿಕೆ ಎಂದರೇನು? ಕೈಗಾರಿಕೆ ಅಂದ್ರೆ
ಈಗ ನಿಂತ್ಕೊಂಡು ಹೇಳಿರ ಸ್ವಭಾವಗಳನ್ನು ಬದಲಾಯಿಸಿ ಬಿಸಿದ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಮೂಲ ಕಚ್ಚಾ ವಸ್ತುವನ್ನು ಅದರ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಕೈಗಾರಿಕೆ. ಬರ್ಕಳ್ರಿ ಅಂತ ಹೇಳಿ ಪ್ರಾಮುಖ್ಯ ಕೈಗಾರಿಕೆಯಿಂದ ಏನು ಉಪಯೋಗ ನೀವೇ ಹೇಳಿ. ನಮ್ಗೆ ಏನೇನು ಅನುಕೂಲ ಆಗ್ತವೆ ಕೈಗಾರಿಕೆಯಿಂದ? ಉದ್ಯೋಗ ಸಿಗುತ್ತೆ. ವೆರಿ ಗುಡ್. ಉದ್ಯೋಗ ಅವಕಾಶ ಜಾಸ್ತಿ. ಒಂದು ಫ್ಯಾಕ್ಟರಿಯಲ್ಲಿ ಓಪನ್ ಮಾಡಿ ಮುಂದೆ 150-200 ಜನಕ್ಕೆ ಉದ್ಯೋಗ ಸಿಗುತ್ತೆ. ವೆರಿ ಗುಡ್. ಆಮೇಲೆ ಅಷ್ಟೇ ಕೈಗಾರಿಕೆಯಿಂದ ಒಂದೇ ಉಪಯೋಗ ನಗರೆ ಇನ್ನೇನವೆ? ನಿಮಗೆ ಅಗತ್ಯವಿರತಕ್ಕಂತ ವಸ್ತುಗಳು ಸಿಕ್ತು. ಇವತ್ತು ನಾವು ಮೈ ಮೇಲೆ ಬಟ್ಟೆ ಹಾಕೊಂಡಿವಿ ಅಂತಂದ್ರೆ ಹತ್ತಿ ಫ್ಯಾಕ್ಟ್ರಿ ಇರೋದ್ರಿಂದ ಬಟ್ಟೆ ಹಾಕೊಂಡಿವಿ. ನಮಗೆ ಡಕ್ಟರ್ ಬೇಕು ಅಂದ್ರೆ ಡಕ್ಟರ್ ಫ್ಯಾಕ್ಟ್ರಿ ಐತೆ, ಚಾಕ್ಪೀಸ್ ಬೇಕು ಅಂದ್ರೆ ಚಾಕ್ಪೀಸ್ ಫ್ಯಾಕ್ಟ್ರಿ ಐತೆ, ಬುಕ್ಸ್ ಬೇಕು ಅಂದ್ರೆ ಬುಕ್ ಫ್ಯಾಕ್ಟ್ರಿ ಐತೆ, ಪೆನ್ ಬೇಕು ಅಂದ್ರೆ ಪೆನ್ ಫ್ಯಾಕ್ಟ್ರಿ. ಇವೇನು ಇರಲಿಲ್ಲ ಅಂದ್ರೆ ನಮಗೆ ಸಿಕ್ತಿದ್ವಾ? ಹೌದಲ್ರಿ? ನಮ್ಗೆ ಅಗತ್ಯವಾಗಿ ಏನು ವಸ್ತುಗಳು ಬೇಕು ಆ ವಸ್ತುಗಳು ಬೇಕು ಅಂದ್ರೆ ನಮ್ಗೆ ಯಾವುದು ಸಾಧ್ಯ? ಕೈಗಾರಿಕೆ. ಆಮೇಲೆ ಸಂಪನ್ಮೂಲಗಳ ಸದ್ಬಳಕೆ ಆಗುತ್ತೆ. ಸಂಪನ್ಮೂಲಗಳ ಸದ್ಬಳಕೆ ಆಗುತ್ತೆ. ನಿಮ್ಮ ಚುಂಚುಂಕಟ್ಟೆಯಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಇಲ್ಲದೆ ಇದ್ದು ನೀವು ಬೆಳೆದಂತ ಕಬ್ಬಿಗೆ ಬೆಲೆ ಸಿಕ್ತುತ್ತಾ? ಸದ್ಬಳಕೆ ಆಗ್ತುತ್ತಾ? ಚುಂಚುಂಕಟ್ಟೆ ಕಾರ್ಖಾನೆ ಇರುವತ್ತಿದ್ದಾರೆ ನೀವು ಕಬ್ಬು ಬೆಳೀತೀರ. ಆಗ ನಿಮ್ಮ ಸಂಪನ್ಮೂಲ ಸದ್ಬಳಕೆ ಆಗುತ್ತಾಗಲ್ಲ? ಆಗುತ್ತಾಗಲ್ಲ? ಸಾರಿಗೆ ಅಭಿವೃದ್ಧಿ. ನೀವು ಬೆಳೆದಂತ ಹೊಲದಿಂದ ಕಾರ್ಖಾನೆಗೆ ಲಾರಿ ಹೋಗ್ಬೇಕು. ಹೌದಲ್ಲ? ಆ ಕಾರ್ಖಾನೆಯಿಂದ ಮಾರುಕಟ್ಟೆಗೆ ಸಕ್ಕರೆ ತಗೊಂಡು ಹೋಗಕ್ಕೆ ಲಾರಿ ಬಿಡ್ಬೇಕು, ರೈಲು ಬೇಕು, ಅಪಾರ ಪ್ರಮಾಣದ ತಗೊಂಡು ಹೋಗುತ್ತೆ. ಇದರಿಂದ ಸಾರಿಗೆ ಏನಾಗುತ್ತೆ ಹೇಳಿ? ಅಭಿವೃದ್ಧಿ ಆಗುತ್ತೆ. ಆಮೇಲೆ ಮಾರುಕಟ್ಟೆಗಳು ಅಭಿವೃದ್ಧಿ ಆಗ್ತವೆ. ಮಾರುಕಟ್ಟೆಗಳು ಅಭಿವೃದ್ಧಿ ಆಗ್ತವೆ. ನೋಡಿ, ಇಡೀ ನಮ್ಮ ಕರ್ನಾಟಕ ರೇಷ್ಮೆ ಗೂಡಿನ ಮಾರುಕಟ್ಟೆ ಎಲ್ಲಿ ಇದೆ? ರಾಮನಗರದಲ್ಲಿ ಇದೆ ಅಷ್ಟೇ. ರೇಷ್ಮೆ ಗೂಡು ಮಾರುಕಟ್ಟೆ ಹೆಸರು ಕೇಳಿದ್ದೀರಾ? ಸಾಕ್ತಿದ್ದೀರ ನೀವು ರೇಷ್ಮೆ ಹುಳವ? ಗೊತ್ತೇ ಇಲ್ಲ. ರೇಷ್ಮೆ ಸೀರೆ ಮಾತ್ರ ಬೇಕು. ಅದು ಮೈಸೂರು ಸಿಲ್ಕು ಅಂದ್ರೆ ಹೆಸರು ಮಾತ್ರ ಇಟ್ಕೊಂಡಿ. ಹೌದಲ್ರಿ? ಅದು ಯಾವ ಮಾಡ್ತಾರೆ? ರೇಷ್ಮೆ ಹುಳು ಅಂತ ಸಾಕು. ಹುಳ ಅದು ಹೆಂಗಿರುತ್ತೆ? ನೀವು ಮಳೆಗಾಲದಾಗೆ ನೀರಿನ ಮೇಲೆ ಕಪ್ಪೆ ಮೊಟ್ಟೆ ಅಂತ ಏನಾಡ್ತಾವಲ್ಲ, ಚಿಕ್ 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 ಹಿಂಗೆ ದೊಣ್ಣೆಗೆ ಹಂಗೆ ಪೇಪರ್ ಮೇಲೆ ಇರ್ತಾವ. ರೇಷ್ಮೆ ಚಾಕಿ ಅಂತಲೇ ಆಫೀಸ್ ಇರ್ತಾವ ರೇಷ್ಮೆ ಹುಳು ಸಾಕಾಣಿಕೆ ಅಂತ. ನೀವು ರೇಷ್ಮೆ ಹುಳು ಸಾಕ್ಬೇಕಾದ್ರೆ ಒಂದು ಸೀಟ್ಗೆ 1500 ಹುಳ ಇರ್ತಾವ. ಮೊಟ್ಟೆ ಅದನ್ನ ನೀರು ತಂದು ಮನೆಯಾಗೆ ಈಟ್ರಿಗೆ ಹಾಕಿವೆ. ಬೆಳಿಗ್ಗೆ ಹೊತ್ತು ಸಣ್ಣ ಬ್ಯಾಕ್ಟೀರಿಯಾ ತರ ಹುಳ. ಆಮೇಲೆ ಅವನ್ನ ಈ ರೋಲ್ ಬಂತ ನೋಡ್ರಿ, ಹಿಂಗ ನೋಡಿದ್ರಿ, ತಟ್ಟೆ ರೇಷ್ಮೆ ಹುಳ ಪ್ಲೇಟ್ ರೇಷ್ಮೆ ತಟ್ಟೆ. ಅದು ಒಳಿಕೆ ಒಂದೊಂದು ಸಣ್ಣ ಹುಳನೇ ಹಾಕಿ ಇಪ್ಪು ನೇರಳೆ ಗಿಡ ಅಂತ ಅದಕ್ಕಾಗಿ ಬೆಳೆಸ್ತೀವಿ ಗಿಡ.
ರೇಷ್ಮೆ ಗಿಡ ಅಂತ ಕರಿತೀವಿ ನೀವು, ನೇರಳೆ ಗಿಡ ಅಂತ ಸಣ್ಣಗೆ ಹೆಚ್ಚಿದಾರ, ಹೆಚ್ಚಿಬಿಟ್ಟು ಆ ಪೌಡರ್ನಾಗ ಮಾಡಿ ಇಟ್ಕೊಳಿಕ್ ಆಗ್ತದ. ಅವಳ ತಿಂಡಿ ವಾರ ಅನ್ನೋದ್ರೊಳಗಲೆ ಇಷ್ಟಪ್ಪ ಇನ್ನ ಸೌಂಡ್ ಹೆಂಗೆ ಇಲ್ಲಿ ಮೇಯ್ಕಿದ್ರೆ ರೇಷ್ಮೆ ಕೂಡ ಪಕ್ಕದ ರೂಮಿಗೆ ಕಳ್ಸೋದು. ಆ ನಬಸೋ ಡೇರ್ ಡೇಟ್ ಬೇಕು. ಒಂದು ವಾರ ಆದ್ಮೇಲೆ ಸೊಪ್ಪಲ್ಲ ಆ ಹಳೆ ಕೊಂಡೆ ಗಿಡ ಆ ಕೊನೆ ಸ್ವಲ್ಪ ಹೊಟ್ಟು ಹಂಗ್ ತಿಂತಾವ್ ಅವುಗಳ ನೋಡಿದಿಲ್ಲ, ರಸ್ತೆದಾಗ ಎಲ್ಲ ಯಾರೋ ಸೈಕಲ್ ನೋಡಿದ್ದೀರ. ಆಮೇಲೆ ಗೂಡು ಕಟ್ಟ ಸ್ಟಾರ್ಟ್ ಆಗ್ತದೆ. 1ನೇ ಜ್ವರ 2ನೇ ಜ್ವರ ಅಂತ ಕರೀತಾರೆ. ಆಮೇಲೆ ಮೇವು ತಿನ್ನೋದನ್ನ ಬಿಡ್ತಾವ. ಬಿಟ್ಬಿಟ್ಟು ಅದು ಜೊಲ್ದಿಂದ ನೂಲು ಕಟ್ಕೊಂಡು ಗೂಡು ಕಟ್ಕೊಂಡು ಅದು ಒಳಗೆ ಹೋಗ್ತಾ ಹೋಗುತ್ತೆ. ಸುತ್ತ ಹೊರ ಗೂಡು ಕಟ್ಕೊಂಡು ಒಳಗೆ ಹೋಗಿ ಒಳ್ಳೆ ಕೋಳಿ ಮೊಟ್ಟೆ ಅದಕ್ಕಾಗುತ್ತೆ. ಕಟ್ಬೇಕಾದ್ರೆ ವೈದ್ಯರು ಗೂಡು ಅದು ಪೂರ್ತಿ ಬಂದಿದ್ದಿನೊಳಗೆ ಕಲರ್ ಯಾವ್ದು ಬರುತ್ತಪ್ಪ ಅಂದ್ರೆ ಗೋಲ್ಡನ್ ಕಲರ್ ಬರುತ್ತೆ. ಗೋಲ್ಡ್ ಕಲರ್ ಬರುತ್ತೆ. ಅವಾಗ ಅದನ್ನ ಅಳ್ಳಾಡ್ಸಿದ್ರೆ ಈ ಗೊಬ್ಬರಿಗೆ ಇಟ್ಟು ಕಳ್ಳಾಡ್ಸಿದ್ರೆ ಗೊಬ್ಬರಿ ಅಳ್ಳಾಡ ಹಂಗ ಅಳ್ಳ ಹುಳ ಇರುತ್ತೆ. ಅದನ್ನ ಇಷ್ಟು ದಿವಸದೊಳಗೆ ಏನೋ ಟೈಮಿಂಗ್ಸ್ ಇತ್ತು. ಅಷ್ಟೊಳಗೆ ಅದನ್ನ ಏನ್ ಮಾಡಬೇಕು, ಮಾರುಕಟ್ಟೆಗೆ ತಗೊಂಡೋಗಿ ಮಾರಬೇಕು. ಒಂದು ದಿನ ಅಥವಾ 2 ದಿನ ಲೇಟ್ ಮಾಡಿದೆ ಅಂದ್ರೆ ಆ ಹುಳ ಒಳಗಿರುತ್ತಲ್ಲ ಅದು ಬಂದು ಕಟ್ ಮಾಡಿ ಕೇಳಿ ವಾಪಸ್ ಬಂದು ಅಲ್ಲಿ ನಿಮ್ ಗೂಡು ವೇಸ್ಟ್. ಆ ಗೂಡು ತಾಂಡ ಅವ್ರೇನ್ ಮಾಡ್ತಾರೆ, ಒಂದು ದ್ರಾವಣಕ್ಕೆ ಬಿಸಿ ದ್ರಾವಣ ಹಾಕ್ತಾರೆ. ಆಗ ಹುಳು ಏನಾಗುತ್ತೆ, ಸತೋ. ಆಗ ಮಿಷಿನ್ ಅಲ್ಲಿ ಒಂದು ಎಳೆ ತೆಗಿತಾರೆ. ಇಡೀ ಗೂಡು ಒಂದೇ ದಾರ ಎಲ್ಲೂ ಕಟ್ಟಾಗಿಲ್ಲ. ಮಿಷಿನ್ ತೆಗಿತಾರೆ. ಇಡೀ ಗೂಡು ಐತಲ್ಲ, ಇಡೀ ಗೂಡು ಒಂದೇ ದಾರ ಒಂದು 25-30 ಮೀಟರ್ ತನಕ ಬರುತ್ತೆ. ಸಣ್ಣ ಕಲಿತಾರೆ ಅದರಲ್ಲಿ ಬಟ್ಟೆ ರೇಷ್ಮೆ ಬಟ್ಟೆ ರಾಮನಗರದಲ್ಲಿ ಒಂದು ಮಾರುಕಟ್ಟೆದಲ್ಲಿ ಎಲ್ಲಿಂದ ಬರ್ತೀನಿ ಎಲ್ಲ ಸುತ್ತ ಬೆಳೆದರೆಲ್ಲ ಎಲ್ಲಿ ತಾಂಡು ಹೋಗ್ತಾರೆ, ರಾಮನಗರ ತಾಂಡು ಹೋಗ್ತಾರೆ. ಬಸ್ತೆಗೆ ಹಾಕಿಬಿಟ್ಟು ಹಾಕ್ತಾರೆ ಎಲ್ಲ, ಅದನ್ನ ಒಳಗೆ ಹಾಕಿಸ್ತಾರೆ. ಈಟಿಗೆ ಅದು ಇದಾಗುತ್ತೆ. ಓಪನ್ ಆಗಿ ಯೂಸ್ ಮಾಡಲ್ಲ, ಪ್ಯಾಕ್ ಮಾಡಿ ಒಳಗೆ ಲಾರಿ ಒಳಗೆ ಯೂಸ್ ಮಾಡ್ಕೊಂಡು ಅದ್ರ ಮಾರುಕಟ್ಟೆ ಇವತ್ತು ಅದು ಏನಾಗಿದೆ ಹೇಳಿ ಬಹಳ ಅಭಿವೃದ್ಧಿ. ಕರ್ನಾಟಕ ಎಲ್ಲೇ ಬೆಳೆದಿ ಇಲ್ಲಿ ತಗೊಂಡು ಬೆಳೆದು ಮಾಡ್ತಾರೆ, ರಾಮನಗರ ತಗೊಂಡು ಬೆಳೆದು ಹಂಗಾಗಿ ರಾಮನಗರ ಮಾರುಕಟ್ಟೆ ರೇಷ್ಮೆ ಮಾರುಕಟ್ಟೆ ಏನಾಗಿದೆ ಹೇಳಿ ಇವತ್ತು ಅಭಿವೃದ್ಧಿ. ಆಮೇಲೆ ಉದ್ಯೋಗ ಅವಕಾಶ ಜಾಸ್ತಿ ಆಗೋದ್ರಿಂದ ನಿಮ್ಮ ತಲಾವರ್ಮಾನ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ತಲಾವರ್ಮಾನ ಜಾಸ್ತಿ ಅಂದ್ರೆ ರಾಷ್ಟ್ರೀಯ ವರ್ಮಾನ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ವ್ಯಾಪಾರ ಏನಾಗುತ್ತೆ, ಆಂತರಿಕ ವ್ಯಾಪಾರ, ದೇಶಿ ವ್ಯಾಪಾರ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ವಿದೇಶಿ ವ್ಯಾಪಾರ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇವೆಲ್ಲ ಯಾವುದರಿಂದ ಸಾಧ್ಯ, ಕೈಗಾರಿಕೆಯಿಂದ. ಕಾರ್ಖಾನೆ ಐತೆ ಅಂತಂದ್ರೆ ಅಲ್ಲಿ ಜನಸಂದಣಿ ಆಗುತ್ತೆ. ಅಲ್ಲಿ ಹೊಸ ನಗರ ಹುಟ್ಟಿಕೆ ಅಂತ, ಆ ಹೊಸ ನಗರ ಹುಟ್ಕೊಂತು ಅಂದ್ರೆ ಬಡಾವಣೆ ರೂಪ ಆಗ್ತದೆ. ಅಲ್ಲಿ ಅಂಗಡಿಗಳು ಹುಟ್ಕೊಂಡ್ವಾ, ಹೋಟ್ಲು ಹುಟ್ಕೊಂಡ್ವಾ, ಸಿನಿಮಾಗಳು ಹುಟ್ಕೊಂಡ್ವಾ, ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಲ್ವೇ. ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಪಂಚರ್ ಶಾಪ್ಗಳು, ಗ್ಯಾರೇಜ್ಗಳು, ಹಿಂಗೆ ಒಂದು ಕೈಗಾರಿಕೆಯಿಂದ ರಾಷ್ಟ್ರದ ಆದಾಯ ತನಕಲೂ ಅದು ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ಒಳಗೊಂಡಿರುತ್ತೆ. ಇದು ಕೈಗಾರಿಕೆಯ ಪ್ರಾಮುಖ್ಯತೆ. ಈಗ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಕ್ಕೆ ಯಾವ್ಯಾವ ಅಂಶಗಳು ಬೇಕು, ಏನೇನ್ ಬೇಕು ಅಂತ ಅದು ನೀವೇ ಹೇಳಿ. ಇದು ಪ್ರಾಮುಖ್ಯತೆ. ಈಗ ನಾವು ಕೈಗಾರಿಕೆ ಸ್ಥಾಪನೆ ಮಾಡಬೇಕಪ್ಪ. ಸ್ಥಾನೀಕರಣದ ಅಂಶಗಳು ಅಂತ ಕೇಳ್ತಿರ್ತಾರೆ ನಿಮಗೆ ಎಕ್ಸಾಮ್. ಕೈಗಾರಿಕೆ ಎಂದರೇನು, ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳನ್ನು ತಿಳಿಸಿ ಅಂತ ಕೇಳ್ತಿರ್ತಾರೆ. ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಕ್ಕೆ ಏನೇನ್ ಬೇಕು ನೋಡೋದೇನು, ಏನ್ ಬೇಕು, ಕಚ್ಚಾ ವಸ್ತು ಬೇಕು. ವೆರಿ ಗುಡ್. ಆಮೇಲೆ ಬರೀ ಕಚ್ಚಾ ವಸ್ತು ಅನ್ನೋದನ್ನ ನೀವೂ ಪಾಠ ಮಾಡಿದ್ದೀನಿ. ಸರಿ ತಾನೇ. ಮೂಲ ಕಚ್ಚಾ ವಸ್ತು ಬೇಕು. ಆಮೇಲೆ ಶಕ್ತಿ ಸಂಪನ್ಮೂಲ ಬೇಕು.
ಆಮೇಲೆ ತಾಂತ್ರಿಕತೆ. ಓ, ಮಿಷಿನ್ಗಳು ಬೇಕು, ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕು. ವೆರಿ ಗುಡ್. ಸಾರಿಗೆ ಸಂಪರ್ಕ ಬೇಕು. ಆಮೇಲೆ ಹಾಗೆ ಹೇಳುವಲ್ಲ, ಮಾರುಕಟ್ಟೆ ಬೇಕು, ಕಾರ್ಮಿಕರು ಬೇಕು, ಬಗ್ಗೆ ಬಂಡವಾಳ ಬೇಕು, ನೀರು ಬೇಕು, ಒಳ್ಳೆ ವಾಯುಗುಣ ಬೇಕು, ಸರ್ಕಾರದ ಅನುಮತಿ ಬೇಕು. ಇಷ್ಟು ಅಂಶಗಳು ಬೇಕು. ಏನ್ ಸಾಧನೆ ಮಾಡಕ್ಕೆ? ಕೈಗಾರಿಕೆ ಅಂತ. ಇದನ್ನ ಎಕ್ಸಾಮ್ ಜಾಸ್ತಿ ಕೇಳ್ತಿರ್ತಾರೆ. ಕೈಗಾರಿಕೆ ಎಂದರೇನು? ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳನ್ನು ತಿಳಿಸಿ. ಮೂಲ ಕಚ್ಚಾ ವಸ್ತು ಸಿಗ್ಬೇಕಂತ ಒಂದು ಫ್ಯಾಕ್ಟರಿ ಮಾಡಬೇಕು. ನಾವಿಲ್ಲಿ ಕಬ್ಬು ಬೆಳೆಯದವ ಕಬ್ಬಿಣ ಮತ್ತು ಕಾರ್ಖಾನೆ ಸ್ಥಾಪನೆ ಮಾಡಕ್ಕಾಗತ್ತ? ಇಲ್ಲಿ ಯಾವ ಸ್ಥಾಪನೆ ಮಾಡ್ಬೇಕು? ನಾವಿಲ್ಲಿ ಕಬ್ಬಿನ ಬೆಳೀತಾ ಇರೋದ್ರಿಂದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡ್ಬೇಕು. ಇದು ಬಿಟ್ಟು ಬೇರೆ ಸ್ಥಾಪನೆ ಮಾಡಕ್ ಅವಕಾಶ ಇದೆಯಾ? ಇಲ್ಲ. ಅದಕ್ಕೆ ನಾವು ಸ್ಥಾಪನೆ ಮಾಡ್ಬೇಕು. ಅದು ಇಲ್ಲಿ ಲೋಕಲ್ಲಾಗಿ ಯಾವ ಮೂಲ ಕಚ್ಚಾ ವಸ್ತು ಸಿಗುತ್ತೆ ಅದನ್ನ ಫಸ್ಟ್ ನಾವು ಕೊಡ್ಬೇಕು. ಶಕ್ತಿ ಸಂಪನ್ಮೂಲ ಕರೆಂಟ್ ಆಗಬೇಕು, ಡೀಸೆಲ್, ಪೆಟ್ರೋಲ್, ಇಂಧನ ಅಂತ ಕರೀತಾರೋ ಆ ಸಂಪನ್ಮೂಲ ಅದಕ್ಕೆ ಲಭ್ಯವಾಗಿ ಇರಬೇಕು. ಆಮೇಲೆ ಮಾರುಕಟ್ಟೆ ಇಂಪಾರ್ಟೆಂಟ್. ಯಾಕಂದ್ರೆ ಕಾರ್ಖಾನೆಯಿಂದ ಸಿದ್ಧ ವಸ್ತುಗಳನ್ನ ನಾವು ಸಾಗಿಸ್ಬೇಕು ಅಂದ್ರೆ ಹತ್ತಿರದಲ್ಲಿ ಏನು ಬೇಕಂದ್ರೆ ಮಾರ್ಕೆಟ್ ಇರಬೇಕು. ಹಂಗಾಗಿ ಮಾರುಕಟ್ಟೆ ನಮಗೆ ಬೇಕು. ಎಲ್ಲದಕ್ಕಿಂತ ಹೆಚ್ಚಿಗೆ ಏನಿರಬೇಕು? ನಿವೇಶನ. ಒಳ್ಳೆ ನಿವೇಶನ ಆಗಬೇಕು. ಯಾವುದೋ ಒಂದು ಮೂಲೆಗೆ ಕಾರ್ಖಾನೆ ಮಾಡಿದ್ರೆ ಕಾರ್ಖಾನೆ ಬೆಳೆಯಲ್ಲ. ಯಾಕೆ ಅಲ್ಲಿಗೆ ಈ ರಸ್ತೆ ಮಾರ್ಗ ಇವೆಲ್ಲ ಇದಾವಲ್ಲ, ಕರೆಕ್ಟ್ ಆಗಿ ಹೋಗಂಗ್ ಇರ್ಬೇಕು. ಹೌದಾ? ಇಲ್ಲ ಅಲ್ಲಿ ರಸ್ತೆ ಮಾರ್ಗಗಳೇ ಇಲ್ಲ ಅಂತಂದ್ರೆ ಫ್ಯಾಕ್ಟ್ರಿ ಕಡೆಗೆ ಯಾರು ಹೋಗ್ತಾರೆ? ಹೋಗ್ತಾರ? ಅದಕ್ಕೆ ಜಾಗ ಇರಬೇಕು. ಜಾಗ ನಿಂತ ಜಾಗ ಇರಬೇಕು, ಒಳ್ಳೆ ಜಾಗ ಇರಬೇಕು, ಕಂಫರ್ಟಾಗಿರ್ಬೇಕು. ಎಲ್ಲಾ ಮಾರ್ಗಗಳು ಸಂಧಿಸ್ತಂತ ಜಾಗ ಆಗಬೇಕು. ಬಸ್ ಆಗಿರ್ಲಿ, ರೈಲ್ ಆಗಿರ್ಲಿ ಅಂತ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪಾರ್ಟೆಂಟ್. ಹಳೆ ಮಾಡೆಲ್ ನಾವು ಕಾರ್ಖಾನೆ ಮಾಡಿದ್ರೆ ಆಗಲ್ಲ. ಈಗ ಅದು ಹೊಸ ಹೊಸ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಳಸ್ಕೊಂಡು ಕಾರ್ಖಾನೆ ಮಾಡ್ಬೇಕಾಗ್ತದೆ. ಇವೆಲ್ಲ ಮನೆ ರೈಸ್ ಮಿಲ್ ಅಂತ ಕರೀತೀವಿ. ಈಗೆಲ್ಲ ಎಂತ ರೈಸ್ ಮಿಲ್ ಹೇಳ್ತೀವಿ? ಬಿನ್ನಿ ಮಾಡೋ ರೈಸ್ ಮಿಲ್ ಅಂತ ಹಾಕೊಂಡಿದ್ದೀವಿ. ಹೌದಲ್ಲ? ಇಲ್ಲಿ ಮೊದಲು ಮನೆ ರೈಸ್ ಮಿಲ್ ನೋಡ್ತಿರ್ತೀವಿ. ಈಗ ಏನಾಗಿದೆ? ಮಾಡರ್ನ್ ಮಾಡಿದ ಎಲ್ಲ ಪೈಪ್ ಹೊರಗೆಲ್ಲ ಏನ್ ಹಾಕ್ಸಿ ಮಾಡರ್ನ್ ಮಾಡಿಸಿದಾರ. ಹೌದಲ್ಲ? ಬಿನ್ನಿ ಸಿಸ್ಟಮ್ ಹಾಕ್ಸಿದಾರ. ಬಿನ್ನಿ ಮಾಡರ್ನ್ ರೈಸ್ ಮಿಲ್ ಅಂತಲೇ ಕೆಲವು ರೈಸ್ ಮಿಲ್ ಅಷ್ಟೇ ಬಿನ್ನಿ ಮಾಡರ್ನ್ ರೈಸ್ ಮಿಲ್ ಅಂತ ಹಾಕ್ಸಿರ್ತಾರೆ. ನೋಡಿರ್ಬೇಕು. ಹಾಗೆ ಇನ್ನೊಂದು ಯಾವ್ದು ಬೇಕು? ಸಾರಿಗೆ ಸಂಪರ್ಕ. ಆಮೇಲೆ ಮಾರುಕಟ್ಟೆ, ಕಾರ್ಮಿಕರು, ಬಂಡವಾಳ, ನೀರು, ವಾಯುಗುಣ, ಇವು ಅಷ್ಟೇ ಇಂಪಾರ್ಟೆಂಟ್. ಅಲ್ಲಿ ನೀರೇ ಸಿಕ್ಕಲ್ಲ ಅಂದ್ರೆ ಹೆಂಗಮ್ಮ? ಕಾರ್ಖಾನೆಗೆ ಕಚ್ಚಾ ವಸ್ತುವನ್ನ ತೊಳಿಬೇಕಾಗುತ್ತೆ. ಅಲ್ಲಿ ಕುಡಿಯಕ್ಕೆ ನೀರು ಬೇಕಾಗಿ. ಆಮೇಲೆ ವಾಯುಗುಣನು ಚೆನ್ನಾಗಿರುತ್ತೆ. ನಾವು ಹಿಮಾಲಯಕ್ಕೆ ಬರೋದು ಕಾಡಿಗೆ ಕಾರ್ಖಾನೆ ಮಾಡಿ ಜನ ಬದುಕ್ತಾರ? ವಾಯುಗುಣನು ಚೆನ್ನಾಗಿ. ಇವೆಲ್ಲವೂ ಇದ್ದು ಯಾರ ಪರ್ಮಿಷನ್ ಇಂಪಾರ್ಟೆಂಟು? ಸರ್ಕಾರದ ಅನುಮತಿ. ಲೈಸೆನ್ಸ್ ಅಂತ ನೀವು ತಾಂತಿರಲ್ಲ, ಲೈಸೆನ್ಸ್ ಇಂಪಾರ್ಟೆಂಟ್. ಲೈಸೆನ್ಸು ತಾಂಡ್ರೆ ನಾವಲ್ಲಿ ಕಾರ್ಖಾನೆ ಏನ್ ಮಾಡ್ಬೋದು? ಸ್ಥಾಪನೆ. ಇದು ನೇರತೆ ಕೇಳ್ತಾನೆ ಎಕ್ಸಾಮ್ ಆಗಿ. ಕೈಗಾರಿಕಾ ಸ್ಥಾನೀಕರಣದ ಅಂಶಗಳನ್ನು ತಿಳಿಸಿ. ಕನಿಷ್ಠ 10 ಪಾಯಿಂಟ್ ಬರೀಬೇಕಾಗುತ್ತೆ. ಬರಿಬಹುದಾ? ಈಗ ಕೈಗಾರಿಕೆಗಳ ಬಗ್ಗೆ ಬರೋಣ. ಯಾವುದು? ಅದರಲ್ಲಿ ಪ್ರಮುಖವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ನೋಡ್ರಿ, ಎಕ್ಸಾಮ್ ಜಾಸ್ತಿ ಕೇಳ್ತಿರ್ತಾನೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯಲು ಕಾರಣವೇನು ಅಂತ ಕೇಳ್ತಾರೆ. ಕೈಗಾರಿಕೆ ಮೂಲ ಕೈಗಾರಿಕೆ ಎಂದು ಕರೆಯಲು
ಕಾರಣವೇನು? ಏನು ಮೂಲ ಕೈಗಾರಿಕೆ ಅಂದ್ರೆ? ನೋಡಿ, ಕಚ್ಚಾ ವಸ್ತು ಮೂಲ ಕಚ್ಚಾ ವಸ್ತು ಹೇಳಿದ್ವಿ. ಕೈಗಾರಿಕೆ ಮೂಲ ಕೈಗಾರಿಕೆ ಅಂದ್ರೆ ಏನು? ಕೈಗಾರಿಕೆ ಬೇರೆ, ಮೂಲ ಕೈಗಾರಿಕೆ ಬೇರೆ. ಏನು ಏನು ನೋಡ್ಲಿ, ಒಂದು ಕೈಗಾರಿಕೆಯನ್ನ ಮಾಡದೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಹೆಂಗೆ ಕೈಗಾರಿಕೆ ಅಂದ್ರೆ ಏನಿರ್ಬೇಕು ಹೇಳ್ರಿ? ಮಿಷಿನ್ಗಳು ಇರ್ಬೇಕು. ಮಿಷಿನ್ಗಳು ಇರ್ಬೇಕು. ಆ ಮಿಷಿನ್ಗಳು ಮಾಡೋದು ಯಾವ್ದು? ಮಿಷಿನ್ಗಳು ಯಾವ್ದೊಂದು ಆಗೋದು ಕಬ್ಬಿಣದಿಂದ. ಆ ಕಬ್ಬಿಣ ಮಾಡೋದು ಯಾವ್ದು? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಅದಕ್ಕಿದು ಮೂಲ ಕೈಗಾರಿಕೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇಲ್ಲಂದ್ರೆ ಬೇರೆ ಕೈಗಾರಿಕೆಗಳು ಹುಟ್ಟಿಗೆಂತವ ಅವಕಾಶ ಐತಾ? ಕೈಗಾರಿಕೆಗೆ ಏನಿರ್ಬೇಕು? ಯಂತ್ರೋಪಕರಣ ಇರಬೇಕು. ಈ ಯಂತ್ರೋಪಕರಣ ಮಾಡೋದು ಯಾವುದು? ಕಬ್ಬಿಣ ಮತ್ತು ಉಕ್ಕಿನ. ಹೌದಲ್ವೇ? ಹಾಗಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಮೂಲ ಕೈಗಾರಿಕೆ ಅಂತ ಯಾಕೆ ಕರಿತೀವಪ್ಪ ಅಂದ್ರೆ, ಕೈಗಾರಿಕೆಗಳಿಗೆ ಬೇಕಾಗಿರತಕ್ಕಂತ ಕಬ್ಬಿಣದ ಸರಕುಗಳನ್ನ ಒದಗಿಸಿಕೊಡ್ತಕ್ಕಂಥ ಕೈಗಾರಿಕೆ ಯಾವ್ದಪ್ಪ ಅಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಹಾಗಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಏನಂತ ಕರಿತೀವಿ? ಮೂಲ ಕೈಗಾರಿಕೆ.